ಮೊದಲೇ ಬೇಸಿಗೆ ಗಾಳಿ ಬಂದರೆ ರಸ್ತೆಯ ಧೂಳು ಕಣ್ಣಿಗೆ ನುಗ್ಗುತ್ತದೆ. ಅದರಲ್ಲೂ ದ್ವಿಚಕ್ರ ಪ್ರಯಾಣಿಕರ ಪಾಡು ಇನ್ನಷ್ಟು ಚಿಂತಾಜನಕ. ಇಂತಹ ಸ್ಥಿತಿಯಲ್ಲಿ ಮಣ್ಣು ಹೊತ್ತ ಲಾರಿ ಮಣ್ಣಿನ ಧೂಳು ರಸ್ತೆಯಲ್ಲಿ ಉದುರಿಸುತ್ತಾ ಹೋದರೆ ಹಿಂದಿನಿಂದ ಬರುತ್ತಿರುವ ಗತಿ ಅಧೋಗತಿ. ಈ ಬಗ್ಗೆ ಒಂದು ದೃಶ್ಯಾವಳಿ ಇಲ್ಲಿದೆ ನೋಡಿ. ಈ ಬೃಹತ್ ಟಿಪ್ಪರ್ ಸಾಗುತ್ತಿರುವುದು ಹೆದ್ದಾರಿಯಲ್ಲಿ. ಅದರಲ್ಲಿ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳದೆ ಮಣ್ಣು ಸಾಗಾಟ ಮಾಡಲಾಗುತ್ತಿದೆ. ಜಿಲ್ಲೆಯ ಮಾಣಿ ಹಾಗೂ ಬಿಸಿರೋಡು ಮಧ್ಯೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಂತಹ ಟಿಪ್ಪರ್ ಲಾರಿಗಳು ಡಜನ್ನು ಗಟ್ಟಲೆ ಸಿಗುತ್ತವೆ. ಇವುಗಳ ಚಾಲಕರು ರಸ್ತೆಯಲ್ಲಿ ನಿಗಾ ಇಡುವುದಕ್ಕಿಂತ ಮೊಬೈಲ್ಗೆ ಕಿವಿಯ ಆಲಿಸುವುದೇ ಜಾಸ್ತಿ. ಮಣ್ಣು ಸಾಗಿಸುವ ಸಂದರ್ಭ ಯಾವುದೇ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳುವ ಅಭ್ಯಾಸ ಇವರಿಗೆಲ್ಲ. ಮಣ್ಣಿನ ಮೇಲೆ ಯಾವುದೇ ಟರ್ಪಲ್ ಹೊದಿಕೆ ಹಾಕುವುದಿಲ್ಲ. ಟಿಪ್ಪರಿನ ಹಿಂಬದಿಯಿಂದ ಗಾಳಿಯ ಒತ್ತಡಕ್ಕೆ ಮಣ್ಣು ಮತ್ತು ಸಣ್ಣ ರೀತಿಯ ಮರಳು ಬೀಳುತ್ತಾ ಹೋಗುತ್ತದೆ. ವಾಹನ ಸವಾರರಿಗೆ ತೊಂದರೆಯಾಗುತ್ತದೆ. ಟಿಪ್ಪರ್ ಚಾಲಕರು ಅತಿ ವೇಗದ ಚಾಲನೆಯನ್ನು ಮಾಡುತ್ತಾರೆ ಎಂಬುದು ಸಾರ್ವಜನಿಕರ ದೂರು.